ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಹೊಸ ವೀಕ್ಷಕರು ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ದೀಪ ಹಚ್ಚೋದ್ರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ಕೆಲವೊಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಎಷ್ಟೆಷ್ಟು ದೀಪ ಹಚ್ಚಿದ್ರೆ ಯಾವ್ಯಾವ ರೀತಿಯಾಗಿರುವಂಥ ಫಲಗಳು ನಮಗೆ ಸಿಗುತ್ತೆ, ಇನ್ನು ಎಷ್ಟು ದೀಪ ಹಚ್ಚಬೇಕು ಅಂತ ಆಗ ನಾವು ಪ್ಲಾನ್ ಮಾಡ್ಕೊಳ್ಬೋದು ಗುರುಗಳೇ. ಸೊ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನೆಗೆ ಅಂತ ಬಂದಾಗ ಇಡ ಮತ್ತು ಪಿಂಗಳ ಹಾಗೆ ಇರ್ತಕ್ಕಂಥದ್ದು ಬಹಳಷ್ಟು ಸಿದ್ಧಿಯನ್ನು ಶುದ್ಧಿಯನ್ನು ಕೊಡುವಂಥದ್ದು ಎರಡು ದೀಪ. ಇನ್ನು ಇವರ ಕಾಮನೆಗಳು ಈಡೇರಲಿಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ವ್ರತಕ್ಕಾಗಿ ಸಂಬಂಧಪಡ್ತಕ್ಕಂತಹ ಮತ್ತೊಂದು ದೀಪ ಇದೆ ಅಂದರೆ ಒಂದು ಕಾಮಾಕ್ಷಿ ದೀಪ ಅಂತ ಕರೀತಾರೆ, ಇಡಬಹುದು, ಏನು ಅಭ್ಯಂತರವಿಲ್ಲ. ಪ್ರತಿನಿತ್ಯವೂ ಕೂಡ ಬೆಳಗಲೇಬೇಕಾಗಿರ್ತಕ್ಕಂತಹದ್ದು ಪಂಚಕೋಣೆಗಳಿರ್ತಕ್ಕಂತಹ 2 ದೀಪಗಳು ಉರಿಯಬೇಕು, 3 ಬತ್ತಿಗಳು ಇರಲೇಬೇಕು. ನೀವು ಯಾರ ಮಾತನ್ನೂ ಕೇಳಬೇಡಿ, ಯಾವುದೇ ಕಾರಣಕ್ಕೂ ಕೇಳಬೇಡಿ. ನಿಮ್ಗೆ ಯಾರಾದರೂ ಹಂಗೆ ಹೇಳಿದೆ 2 ಅಂತ ವಾದಿಸಿದ್ರೆ ನನಗೆ ಹೇಳಿ, ಕರೆ ಮಾಡಿ ನನ್ನ ಜೊತೆ ಮಾತಾಡಿಸಿ. ಆದರೆ ಆ ಥರದ್ದು ಇಲ್ಲ, ಊಹಾಪೋಹಗಳಿಗೆ ತಲೆ ಕೊಡಬೇಡಿ. ಇರ್ತಕ್ಕಂತಹದ್ದು 3 ಬತ್ತಿ, ಎಳ್ಳೆಣ್ಣೆಯೇ ಹಾಕಬೇಕು. ಬೇರೆ ಯಾರಾದರೂ ಹೇಳಿದರೆ ನನಗೆ ಹೇಳಿ, ಮಾತಾಡೋಣ ಅವ್ರ ಜೊತೆ. ಇರಲೇಬೇಕಾಗಿರ್ತಕ್ಕಂಥದ್ದು ತುಪ್ಪ, ಒರಿಜಿನಲ್ ತುಪ್ಪ ಹಾಕಿ. ನಮ್ಗೆ ಶಕ್ತಿ ಇಲ್ಲ ಗುರುಗಳೇ ಅಂತಂದರೆ ನೀವು ಎಳ್ಳೆಣ್ಣೆಯೇ ಹಾಕಿ. ಇದು ಶಾಸ್ತ್ರ ಪ್ರಮಾಣ. ನಮಗೆ ಕಾನೂನು ಹೇಗೋ ನನ್ನ ಮೊದಲೇ ಹೇಳ್ತಾರೆ, ಶಾಸ್ತ್ರ ಪ್ರಮಾಣ ಇದೆ. ಅದಕ್ಕಾಗಿ ನನ್ನ ಪ್ರೀತಿಯ ಬಂಧುಗಳೇ, ದೀಪ ಪಂಚಲೋಹದ್ದು, 1ನೇದು ಅಥವಾ ಬೆಳ್ಳಿಯದ್ದು ಬಳಸ್ಬೋದು. ಮಣ್ಣಿನದ್ದು ಕೂಡದು ಎಲ್ಲಿ? ಮನೆ ಒಳಗಡೆ. ಮನೆ ಹೊರಗೆ ವಿಶೇಷಗಳ ಕಾರ್ತಿಕ ಮಾಸ ಅಂತ ಬಂದಾಗ ನೀವು ಒಂದು ಯಮದಂಶ ಹೊರಗೆ ಬರಬಾರ್ದು ಅಂತ ನಾವು 14 ದೀಪ 16 ದೀಪ ಎಲ್ಲ ಇರ್ತೀವಿ, ಅದು ಬೇರೆ. ಆದರೆ ಮನೆ ಒಳಗಡೆ ದೇವರ ಮನೆ ಅಂತ ಬಂದರೆ ನೀವು 2 ದೀಪ ಸ್ತಂಭ, 3 ಬತ್ತಿ ಒಂದು ಕಡೆ ಹಾಕುವಂಥದ್ದು ಕರೆಕ್ಟಾಗಿ ನೀವು ಆಲೇಪನ ಮಾಡಿ ಹಚ್ಚುವಂಥದ್ದು. ಅರಿಶಿನ ಕುಂಕುಮ ಇಟ್ಟು 2 ಹೂವು ಇಟ್ಟು ದೀಪಕ್ಕೆ. ಅದು ಸುಬ್ರಹ್ಮಣ್ಯ ರೀ. ಪಂಚಾಯತನ ಇದೆ ನಮಗೆ, ಅಕ್ಷಯ ವೃಕ್ಷ ಇದೆಯಲ್ಲ, ಅಕ್ಷಯ ವೃಕ್ಷ ಸೂರ್ಯ ಪಂಚಾಯತನ, ಅದು ವಿಷ್ಣು ಪಂಚಾಯತನ, ಶಿವ ಪಂಚಾಯತನ, ಹಾಗೆಯೇ ಗಣಪತಿ ಪಂಚಾಯತನ, ದುರ್ಗಾ ಪಂಚಾಯತನ, ಇವೆಲ್ಲ ಇದು. ಸುಬ್ರಹ್ಮಣ್ಯ ಸ್ವಾಮಿ ಪಂಚಾಯತನವಿಲ್ಲ. ಯಾಕಿಲ್ಲ ಅಂತಂದರೆ ಪ್ರತಿ ಧರ್ಮದವರಿಗೂ ಪ್ರತಿ ಜಾತಿಯವರಿಗೂ ಬೇಕಾಗಿರತಕ್ಕಂಥ ಈ ಒಂದು ವಿಶೇಷವಾಗಿ ಸುಬ್ರಹ್ಮಣ್ಯೋಪಾಸನೆ ಮಾಡ್ತಕ್ಕ ಎಲ್ಲರಲ್ಲೂ ಕೂಡ ಇದೆ. ಅದಕ್ಕಾಗಿ ಏನು ಹೇಳ್ತಾನೆ ಅಂತಂದರೆ ಆ ಒಂದು ದೀಪವೇ ಆಗಿರುತ್ತಾನೆ ಸುಬ್ರಹ್ಮಣ್ಯ. ಅದಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳದೆ 2 ದೀಪ, ಎಳ್ಳೆಣ್ಣೆ, 3 ಬತ್ತಿ ಹಾಕಿ ಅರಿಶಿನ ಕುಂಕುಮ ಇಡುವಂಥದ್ದು. ಅದಕ್ಕೊಂದು 2 ಬಿಡಿ ಹೂವು, ಇದಕ್ಕೊಂದು 2 ಬಿಡಿ ಹಚ್ಚಿ ಮಾಡ್ತಾ ಬನ್ನಿ. ಇದೇ ನಿಮಗೆ ಪರಮ ದೈವ ರಹಸ್ಯ, ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಇನ್ನು ಬೇರೆ ಉಳಿದಿದ್ದು ನಿಮಗೆ ಪೂಜೆ ನಿಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಗೆ ಬೇಕಾದರೂ ಕೂಡ ಮಾಡಿಕೊಳ್ತಾ ಬರಲಿ. ಒಂದು ಸೂರ್ಯ ಮತ್ತೊಂದು ಚಂದ್ರ ನಮ್ಮ ಬದುಕಿಗಿರ್ತಕ್ಕಂತಹ ನಮಗೆ ಕಾಣತಕ್ಕಂಥ 2 ನೇತ್ರಗಳು. ಅದಕ್ಕಾಗಿ ಅವೆರಡು ಕೂಡ ಇಡ್ತೀರಿ, ಮನೇಲಿ ಅಂದ ಪೂಜೆ ಮಾಡ್ತೀರಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಹಾಕಿ, ಆಮೇಲೆ ಬೇಕಾದರೆ ನೋಡೋಣ. ಖಂಡಿತ ಗುರುಗಳೇ, ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತಂದರೆ ಎಷ್ಟು ದೀಪಗಳನ್ನು ನಾವು ದೇವರ ಮನೆಯಲ್ಲಿ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಈ ಅನುಮಾನ ಇತ್ತಲ್ವಾ, ಯಾವ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ, ಯಾವುದನ್ನು ನಾವು ಫಾಲೋ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸಿರೋದನ್ನ ಇನ್ನು ಮುಂದೆ ನೀವು ಪ್ರತಿನಿತ್ಯ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.